ರಾಹುಲ್, ವಾಟರ್ ಬಾಟಲ್ ಕೊಡ್ತೀರಾ? ಟೈಮ್ ಬರಲಿ, ನಾನೇನು ಅಂತ ತೋರಿಸ್ತೀನಿ. ಮಯೂರಿ, ಇದೆ ಮಾರಮ್ಮನ್ ಡಿಸ್ಕೋ. ಏನ್ ಯೋಚನೆ ಮಾಡ್ತಿದ್ದೀರಾ? ವಾಟರ್ ಬಾಟಲ್ ಕೊಡಿ ಅಂತಂದೆ. ಬಂಟಿ, ಬೇಡ ಕಣೋ, ಅಲ್ಲಿ ತುಂಬ ಜನ ಇದ್ದಾರೆ ಕಣೋ. ಅಟ್ಯಾಕ್ ಮಾಡಕ್ ಹೋಗಿ ನೀನೇ ಏನಾರು ಲಾಕ್ ಆದ್ರೆ ಏನೋ ಮಾಡೋದು. ಭಿಕ್ಷೆ ಬೇಡನ್ನ ಯಾರೋ ಲಾಕ್ ಮಾಡ್ತಾರೆ. ಸಾಯಿಸ್ತೀನಿ ಮೇಘ ಮಯೂರಿನ. ಏಕೋ ಆಗಲ್ಲ. ನಾನು ಫಾಲ್ಸ್ ಅಲ್ಲಿ ನಿನ್ ಹೆಸರು ತೇಲ್ತಾ ಇರ್ಲಿ ಅಂತ ನಿನ್ ಹೆಸರು ಕೂಗ್ದೆ. ರಿಯಲಿ? ಥ್ಯಾಂಕ್ ಯು. ಜಯಂತ, ಎಲ್ಲಿದೆಯೋ? ನಿನ್ ನೆನಪು ತುಂಬಾ ಕಾಡ್ತಿದೆ ಕಣೋ. ಯಾಕಾದ್ರೂ ನೀನ್ ಬಿಟ್ಟು ಬಂದು ಅಂತ ಅನ್ನಿಸ್ತಿದೆ. ಹೇ ಮೇಘ, ಏನ್ರಿ ಮಾಡ್ತಿದ್ದೀರಾ ಒಬ್ರೇ ಇಲ್ಲಿ? ನಾನು ಒಂಟಿಯಾಗಿರ್ಬೇಕು ಪ್ಲೀಸ್. ಒಬ್ರೇ ಇರ್ದ ಕಾಲಿಂದ ಇಲ್ಲಿವರೆಗೆ ಬಂದಿದ್ದು? ಬನ್ರಿ ರೀ. ಅಲ್ಲ, ಬನ್ರಿ ರೀ. ಸ್ವಾಮಿ, ಏನಾದ್ರೂ ದಾನ ಮಾಡಿ ಸ್ವಾಮಿ. ಏನ್ರ ನಿಮ್ದೆಲ್ಲ ಗೋಳು?
ಎಂಜಾಯ್. ಸುಮತೆ, ಮದುವೆ ತಯಾರಿ ಎಲ್ಲಿವರೆಗೂ ಬಂತು? ಇನ್ನು ಏನು ಶುರುವೇ ಆಗಿಲ್ಲ ಅಣ್ಣ. ಹುಡುಗಿ ಮನೆ ಕಡೆಯವ್ರಾಗ್ಲೇ ಲಗ್ನ ಪತ್ರಿಕೆನ ಪ್ರಿಂಟ್ ಮಾಡಿಸಿ ಆಯ್ತು. ನಾವೇನು ಮಾಡದೆ ಸುಮ್ಮನೆ ಕೂತಿದೀವಿ. ನಾವು ಮದ್ವೆ ಮಾಡೋ ತರನ ಇದೀವಿ? ಯಾರಾದ್ರೂ ಕತೆ ಮದ್ವೆಗೆ ಹೋಗಿ ಬರೋ ತರ ಇದೀವಿ. ಯಾಕೆ ಸುಮತಿ ತಡ ಆಗ್ತಿದೆ? ಏನ್ ಕಾರಣ? ಯಾಕೆ ಇನ್ನು ಕೆಲಸಗಳು ಪ್ರಾರಂಭ ಆಗಿಲ್ಲ? ಅದು ನಾಳೆ ನಾಡಿದ್ರಲ್ಲಿ ಸುಮತಿ ಮದುವೆ ದಿನ ಹತ್ರ ಬರ್ತಾ ಇದೆ. ನಾವು ತಡ ಮಾಡಿದಷ್ಟು ತೊಂದರೆ ನಮಗೇನೆ. ಕೊನೆಗಳಿಗೇನಾದ್ರು ಅವ್ಯವಸ್ಥೆ ಆದ್ರೆ ನೆಂಟ್ರಿಸ್ಟ್ರ ಮುಂದೆ ತಲೆ ತಗ್ಗಿಸ್ಬೇಕಾದವರು ನಾವು. ಅತ್ತೆಯವರೇ, ಮದುವೆ ಜವಾಬ್ದಾರಿನ ಅವರೇ ತಗೊಂಡಿದ್ದಾರೆ. ನಮ್ಗೆ ಯಾವ ಟೆನ್ಷನ್ ಇಲ್ಲ. ಸುಮ್ಮನ ಬಟ್ಟೆ ಬರೆ ಒಡವೆ ತಗೊಂಡ್ರೆ ಮುಗಿತಪ್ಪ. ಏನ್ ಭಾವ ಇದು ಹೀಗೆ ಹೇಳ್ತಾ ಇದ್ದೀರಾ? ಅಲ್ಲ, ಬಟ್ಟೆ ಬರೆ ಹಾಕೊಂಡು ಜುಮ್ ಅಂತ ಕೈಕಾಲು ಅಳ್ಳಾಡ್ಸ್ಕೊಂಡು ಹೋಗ್ಬಿಟ್ರೆ ಸಾಕ? ಮತ್ತಿನ್ನೇನಿರುತ್ತೋ? ಮದುವೆ ಅಂದ್ರೆ ಬಂಧು ಬಳಗನ್ ಕರೆಯೋದ್ ಬೇಡವಾ? ನಮ್ಗೇನ್ ಕಡಿಮೆ ಜನ ಬಂಧುಗಳಿದಾರ? ನಮ್ಮ ಮನೆಯವರೆಲ್ಲ 4 ದಿಕ್ಕಕ್ಕೆ ಕರೆಯಕ್ ಹೋದ್ರು 1 ವಾರ ಬೇಕು. ಅದು ಸರಿನೇನು. ಈಗ ಆಗಿದ್ದಾಗೋಯ್ತು. ಒಂದ್ ಕೆಲಸ ಮಾಡೋಣ. ಮುಂದೆ ಏನೇನ್ ಕೆಲಸ ಮಾಡ್ಬೇಕಾಗಿದೆ ಅನ್ನೋದನ್ನ ಇವತ್ತೇ ಒಂದ್ ಪಟ್ಟಿ ಮಾಡ್ಬಿಡು. ಅದ್ರಂತೆ ಮಾಡ್ಕೊಂಡು ಹೋದ್ರಾಯ್ತು. ಏನಂತೀಯ ಸುಮಿತಿ? ಒಂದ್ ಪೆನ್ನು ಪೇಪರ್ ತಗೊಂಡ್ ಬಂದು ಯಾರನ್ನ ಕರಿಬೇಕು, ಏನೇನ್ ತರಬೇಕು ಎಲ್ಲ ಒಂದ್ ಲಿಸ್ಟ್ ಮಾಡೆ. ನಮಸ್ಕಾರ ಎಲ್ಲರಿಗೂ. ಓ ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಕುಡೀರಿ ಕಾಫಿ ನೊಟ್ಟೆ. ಕಾಫಿ ಏನು ಬೇಡ ತಾಯಿ, ಈಗ ತಾನೇ ಮುಗಿಸ್ಕೊಂಡು ಮುಂದೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಸ್ವಲ್ಪ ಅಳಿಯಂದ್ರೆ ಕರೀರಿ. ಅಳಿಯಂದ್ರೆ ಮನೇಲಿಲ್ವಾ? ಅದು ಒಬ್ಬ ಸ್ನೇಹಿತನ ಮದ್ವೆ ಅಂತ ಬೇರೆ ಊರಿಗೆ ಹೋಗಿದ್ದಾನೆ. ಇನ್ನೇನು ಬಂದ್ಬಿಡ್ತಾನೆ. ಹೌದಾ? ಪ್ರಸಾದ್ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಿ? ಯೋಚನೆ ಮಾಡೋದೇನಿಲ್ಲ. ಲಗ್ನ ಪತ್ರಿಕೆ ಪ್ರಿಂಟ್ ಆಗಿದೆ. ನಮ್ಮ ವಾಡಿಕೆ ಪ್ರಕಾರ ಮೊದಲನೇ ಲಗ್ನ ಪತ್ರಿಕೆನ ಹುಡುಗ ಹುಡುಗಿ ಸೇರಿ ನಮ್ಮ ಕುಲದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಕುಲದೇವರ ಆಶೀರ್ವಾದ ಪಡ್ಕೋಬೇಕು. ಆಮೇಲೆ ಬಂಧು ಬಳಗಕ್ಕೆ ಹಂಚ್ಬೋದು. ಅದಕ್ಕೆ ಇವತ್ತು ಸಂಜೆನೆ ಕುಲದೇವ್ರ ಪೂಜೆ ಇಟ್ಕೋಬೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಮದುವೆಗೆ ಸಮಯ ಬೇರೆ ಕಡಿಮೆ ಇದೆ ನೋಡಿ. ಪ್ರಸಾದ್ ಅವರೇ, ನೀವೇನು ಯೋಚನೆ ಮಾಡಬೇಡಿ. ಜಯಂತ ಬರ್ತಿದ್ದ ಹಾಗೆ ನಾವೆಲ್ಲ ಬರ್ತೀವಿ. ಇವತ್ತು ಸಂಜೆನೆ ಪೂಜೆ ಮಾಡೋಣ. ಕುಲದೇವ್ರೆ ಪೂಜೆ ಆಗುತ್ತೋ, ವಿಷಯ ಗೊತ್ತಾಗಿ ನನ್ನ ಬಲಿ ಆಗುತ್ತೋ ಒಂದು ಗೊತ್ತಾಗ್ತಿಲ್ವೇ. ದೇವ್ರೆ, ಏನಪ್ಪ ಮಾಡೋದು? ನೆನಪಾಯ್ತಾ? ನೆನಪುಗಳು ಬತ್ತಲ್ಲ. ನೀನ್ ಕೊಟ್ಟಿದ್ದನ್ನ ನಾನ್ ಕಳ್ಕೊಳ್ಳಲ್ಲ. ಹಾಗಾದ್ರೆ ಈ ಓಲೆಗಳನ್ನ ನಾನು ತಗೊಳ್ಳಲ್ಲ. ನನಗ್ ಬೇಕಲ್ಲ. ಅರೆ, ನಿನ್ನ ಹತ್ರ ಇದೆಯಲ್ಲ? ಇದನ್ನ ಹೋದ್ ವರ್ಷ ಕೊಡ್ಸಿದ್ದೆ. ಈ ವರ್ಷ ಏನು ಓಲೆಗಳನ್ನೆಲ್ಲ ಮಾಲೆ ಮಾಡಿ ಹಾಕೊಳ್ಳೋ ಪ್ಲಾನ ನಿಂದು? ಅಲ್ಲ, ನೀನ್ ನನ್ಗೊಂದ್ ಕಲ್ ತಂದ್ಕೊಟ್ರು
ಬೆಳಕು. ಬದುಕಿಗೆ ಬೆಳಕು ಬೇಕು. ಈ ಓಲೆ ನನಗೆ ಬೆಳಕು. ಹಲೋ ದೊಡ್ಡಮ್ಮ. ಮಯೂರಿ, ಏನ್ ನಡೀತಿದ್ಯಾ ಅಲ್ಲಿ? ನನಗಂತೂ ನೆಮ್ಮದಿ ಇಲ್ದಂಗೆ ಮಾಡ್ಬಿಟ್ರಲ್ಲ ನೀವು. ಏನಾಯ್ತು ದೊಡ್ಡಮ್ಮ? ಏನಾಯ್ತು ಅಂತ ಕೇಳ್ತಿದ್ಯಲ್ಲ, ಆ ಜಯಂತ ಎಲ್ಲಿ? ಜಯಂತನ? ನನಗೇನ್ ಗೊತ್ತು? ಅವನನ್ನು ಫೋನ್ ಕೂಡ ಮಾಡಿಲ್ಲ. ಏನ್ ಹೇಳ್ತಿದ್ಯಾ ನೀನು? ಜಯಂತ ಅಲ್ಲಿಗೆ ಬಂದಿಲ್ವಾ? ಇಲ್ಲಿಗ? ಇಲ್ವಲ್ಲ. ಅವನ್ ಯಾಕೆ ಇಲ್ಲಿಗೆ ಬರ್ತಾನೆ ದೊಡ್ಡಮ್ಮ? ಅಯ್ಯೋ ರಾಮ, ಒಳ್ಳೆ ಕತೆ ಆಯ್ತಲ್ಲ ಇದು. ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ದೊಡ್ಡಮ್ಮ ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಮಾತಾಡ್ತಿದ್ದೀರಾ? ಜಯಂತ ಮನೆ ಬಿಟ್ಟು ಹೋಗಿದ್ದಾನೆ ಕಣೆ. ನನಗೆ ಕೈ ಕಾಲೇ ಆಡ್ತಾ ಇಲ್ಲ. ಅವನು ಎಲ್ಲಿಗೆ ಹೋದ್ನೋ, ಏನ್ ಮಾಡ್ತಿದ್ದಾನೋ ನೆನ್ಸ್ಕೊಂಡ್ರೆ ಭಯ ಆಗತ್ತೆ. ಅವನೇನಾದ್ರೂ ಅಲ್ಲಿಗೆ ಬಂದ್ರೆ ತಕ್ಷಣ ನನಗೆ ಫೋನ್ ಮಾಡು. ಜಯಂತ್ ಮನೆ ಬಿಟ್ಟು ಎಲ್ಲಿಗೆ ಹೋದ? ಏನಾದ? ಅಶೋ, ಬೈ ಚಾನ್ಸ್ ಮದುವೆ ಪ್ರೆಷರ್ ಜಾಸ್ತಿಯಾಗಿ ಮಂಗ್ಳೂರ್ಗೆ ಏನಾದ್ರೂ ಹೋಗ್ಬಿಟ್ನಾ? ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ. ಹಾಯ್ ಫ್ರೆಂಡ್ಸ್. ಇವಾಗ ನಾವೆಲ್ಲ ಸೇರಿ ಒಂದ್ ಆಟ ಆಡೋಣ. ಹಗ್ಗ ಜಗ್ಗಾಟ ಅಂತ. ಓಕೆ ಓಕೆ, ರಾಜೀವ್ ಸರ್ದೊಂದು ಟೀಮು, ನಂದೊಂದು ಟೀಮು. ವಾಟ್ ರಾಜೀವ್? ಓಕೆ. ನನ್ ಟೀಮಲ್ಲಿ ಯಾರು ಇರ್ತಾರೆ ಅಂತ ನಾನ್ ಸೆಲೆಕ್ಟ್ ಮಾಡ್ತೀನಿ. ರಾಜೀವ್ ಸರ್ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂತ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಓಕೆ ಓಕೆ. ರಾಜೀವ್ ಸರ್ ಫಸ್ಟ್ ನೀವು ಸೆಲೆಕ್ಟ್ ಮಾಡಿ. ಸರಿ, ಹಾಗಾದ್ರೆ ಬನ್ನಿ. ಅಲ್ಲೇ ನಿಂತ್ರೆ ಸೆಲೆಕ್ಟ್ ಆಗಲ್ಲ. ಇಲ್ಲಿ ಬನ್ನಿ. ಓಕೆ. ಅಂಜಲಿ. ಅಂಜಲಿ. ಸಾಕು 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 ಸಾಕು. ಫೈನ್ ಫೈನ್.
ಆಕಾಶ್, ಮೇಘ, ಓಕೆ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಮಯೂರಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸಾರಿ ಸರ್, ನನಗೆ ಹುಷಾರಿಲ್ಲ. ಏನಾಯ್ತು ಮಯೂರಿ? ಯಾಕೋ ಸುಸ್ತಾಗ್ತಾ ಇದೆ. ನಾನು ಕ್ಯಾಂಪ್ಗೆ ಹೋಗಿ ರೆಸ್ಟ್ ತಗೋತೀನಿ. ಮಯೂರಿ, ಹುಷಾರಿಲ್ಲ ಅಂತಿದ್ಯಾ? ನಾನು ಬರ್ತೀನಿ. ಮೇಘ, ಪರವಾಗಿಲ್ಲ, ನಾನು ಹೋಗ್ತೀನಿ. ಸುಸ್ತು ಅಂತಿದ್ಯಾ? ಯಾರಾದರೂ ನಿನ್ನ ಜೊತೆ ಇರಲೇಬೇಕಲ್ವಾ? ಬಾ, ನಾನು ನಿನ್ನ ಜೊತೆ ಬರ್ತೀನಿ. ಬೇಡ ಮೇಘ, ನಾನು ಹೋಗ್ತೀನಿ. ಯು ಕ್ಯಾರಿ ಆನ್. ಅಲ್ಲ ಕಣೆ. ಸಾರಿ ಸರ್. ಪರವಾಗಿಲ್ಲ, ಡ್ರಾಪ್ ಮಾಡಿಸ್ತೀನಿ. ದಟ್ಸ್ ಓಕೆ, ನಾನು ನಡ್ಕೊಂಡು ಹೋಗ್ತೀನಿ. ಸರಿ, ಹಾಗಾದ್ರೆ ಟೇಕ್ ಕೇರ್. ಶ್ಯೂರ್, ಥ್ಯಾಂಕ್ ಯು. ಮೇಘ, ನೀವ್ ಅಲ್ಲ್ಯಾಕ್ ನಿಂತಿದ್ದೀರಾ? ಬನ್ನಿ ಇಲ್ಲಿ. ಓಕೆ ಗೈಸ್, ಇವಾಗ ಸೆಲೆಕ್ಷನ್ ಮುಂದುವರ್ಸೋಣ. ಏನ್ ರಾಜೀವ್? ಸರಿ. ರಾಹುಲ್, ನಾನು ನಿನ್ನನ್ನು ಕರೀಲಿಲ್ಲ. ನಮ್ಮ ಕಡೆ ನೋಡಿದ್ರಲ್ಲ ಗುರುಗಳೇ. ತರಲೆ ಮಾಡ್ದಲೆ ಸುಮ್ಮನೆ ಹೋಗಿ ನಿಂತ್ಕೋ. ನಿನ್ನ ಪನಿಷ್ಮೆಂಟ್ ಪೀರಿಯಡ್ ಇನ್ನೂ ಮುಗ್ದಿಲ್ಲ. ಗುರುಗಳೇ, ಇವು ನಮ್ಮ ದೇವರಿದ್ದಂಗೆ, ಕೈ ಬಿಡಬೇಡಿ. ಎಲ್ಲರನ್ನ ಸೇರ್ಕೊಂಡು ನಮ್ಮನ್ನು ಬಿಟ್ಟರೆ ನಾವು ಏನು ಮಾಡೋದು? ನಿಮ್ಮನ್ನು ಯಾರು ಸರ್ ಖಾಲಿ ಕೂರಿಸ್ತಾರೆ? ನಿನಗೂ ಕೆಲಸ ಕೊಡ್ತೀನಿ. ಜಯಂತ ಮನೆ ಬಿಟ್ಟು